ನೀವು ಅರ್ಪಿತನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಿತ್ತು. ಅವ್ರು ನಿಮ್ಮ ಮೇಲೆ ಸುಳ್ಳು ಅಪಾದನೆ ಹಾಕಿದ್ದಾರೆ ಅಂತ. ನಿಮಗೂ ಅರ್ಪಿತಂಗೂ ಏನೂ ಸಂಬಂಧ ಇಲ್ಲ, ಆ ಮಗು ನಿಮ್ದಲ್ಲ ಅಂತ ಕಂಪ್ಲೇಂಟ್ ಬರ್ಕೊಡಿ. ಬೇಡ ಕಣೋ, ಕಂಪ್ಲೇಂಟ್ ಕೊಟ್ಟರೆ ದೊಡ್ಡ ಇಶ್ಯೂ ಆಗುತ್ತೆ. ನಾಳೆ ಮೀಡಿಯಾದವ್ರು ಬರ್ತಾರೆ. ಇರೋ ಅಲ್ಪ ಸ್ವಲ್ಪ ಮರ್ಯಾದೆನ ತೆಗಿಬೇಕು ಅಂತಿದ್ಯಾ? ನೀವು ಸುಳ್ಳು ಅಂತ ಸಾಬೀತು ಮಾಡಬೇಕಾಗಿರೋದು ಜನರಿಗಲ್ಲ, ನಮಗೆ, ಅದರಲ್ಲೂ ನನಗೆ. ಏನೋ ನಿನಗೆ ನಾನು ಅದು ಸುಳ್ಳು ಅಂತ ನಿರೂಪಿಸ್ಬೇಕಾ? ಅಂದ್ರೆ ನಿನಗೆ ನನ್ನ ಮೇಲೆ ಅನುಮಾನ ಇದೆಯಾ? ನನಗೊಬ್ಬನಿಗೆ ಅಲ್ಲ ಡ್ಯಾಡ್, ಎಲ್ರಿಗೂ ಅನುಮಾನ ಇದೆ. ಅರ್ಪಿತಾ ಆಂಟಿ ಇಷ್ಟು ದಿನ ನಮ್ಮನೇಲಿದ್ದವರು, ಅವ್ರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ನೋಡ್ಕೊಂಡಿದ್ದೀವಿ. ಅವರು ದ್ವೇಷ ಸಾಧಿಸ್ಬೇಕು ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇರಬೇಕಲ್ವಾ? ಇಷ್ಟು ದಿನ ಕೃತಜ್ಞತೆಯಿಂದ ಇದ್ದವರು ಸಡನ್ನಾಗಿ ಕನ್ನಿಂಗ್ ಆಗಿದ್ದಾರೆ ಅಂದರೆ ಈ ಥರ ಯೋಚನೆಗಳು ಅವ್ರಿಗೆ ಹೇಗೆ ಹುಟ್ಟುತ್ತೆ? ಸಾಕು ಸುಮ್ಮನಿರೋ. ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೆ ನಾಚಿಕೆ ಆಗ್ತಿದೆ. ಇಷ್ಟೇ ನಾನು ನಂಬಿಕೆ ಇರೋದು ನಿಮಗೆ ನನ್ನ ಮೇಲೆ? ಹಾಗಂದ ಮೇಲೆ ಆ ಮಗು ತಂದೆ ಸ್ಥಾನದಲ್ಲಿ ನೀವ್ಯಾಕೆ ಸೈನ್ ಹಾಕಿದ್ರಿ? ಅದರಿಂದ ನಮಗೆ ದ್ರೋಹ ಮಾಡ್ದಂಗೆ ಆಗ್ಲಿಲ್ವಾ? ಅದು ಅನುಕಂಪದಿಂದ ಮಾಡಿದ ಕೆಲಸ ಕಣೋ. ಆ ಅರ್ಪಿತಂಗೆ ಯಾವನೋ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಕೈಗೆ ಮಗು ಕೊಟ್ಟು ಹೋಗಿದ್ದ. ಆ ಮಗು ಬೆಳೆದು ಅದನ್ನು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ತಂದೆ ಹೆಸರು ಸೈನ್ ಹಾಕಬೇಕು ಅಂತ ಹೇಳಿದ್ಲು. ಆಗ ಅವನು ಬೇಡ ನೀವೇ ಹಾಕಬೇಕು ಅಂತ ನನ್ನನ್ನು ಕಾಲು ಹಿಡಿದು ಬೇಡ್ಕೊಂಡ್ಳು. ಅನುಕಂಪದ ಮೇಲೆ ನಾನು ಅವಳು ಸೈನ್ ಹಾಕಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ಕಣೋ, ನಂಬು. ಅರ್ಪಿತ್ ಅವ್ರು ನಮ್ಮ ಮನೆಗೆ ಬಂದಿದ್ದು, ನಿಮ್ಮ ಹಿಂದೆ ಮುಂದೆ ಸುತ್ತಾಡಿದ್ದು, ನಮಗೆ ತುತ್ತು ಕೊಟ್ಟು ಪ್ರೀತಿಯಿಂದ ಬೆಳೆಸಿದ್ದು. ಇದನ್ನೆಲ್ಲ ಈಗ ನೆನೆಸ್ಕೊಳ್ತಾ ಇದ್ರೆ ಈ ಮನೆಗೆ ಅವ್ರು ಬರೀ ಕೆಲಸದವ್ರು ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನೀವು ಅವ್ರಿಗೇನೋ ಕೊಟ್ಟಿದ್ದೀರ. ಅದಕ್ಕೆ ಅವ್ರು ಈ ರೀತಿ ನಡ್ಕೊಳ್ತಿರೋದು. ಸಾಕು ನಿಲ್ಸೋ ನಿನ್ನ ಮಾತು. ಈ ಪೊಲೀಸ್ ಬುದ್ಧಿನ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೋ. ಅರ್ಪಿತಾ ನನಗೆ ಕೊಟ್ಟಿರೋ ಆಘಾತದಿಂದ ಇಂಚಿಂಚಾಗಿ ಸಾಯ್ತಿರ್ಬೇಕಾದ್ರೆ ಗಾಯದ ಮೇಲೆ ಉಪ್ಸವರ್ತ್ಯ ಇರಬಹುದು. ಆದರೆ 3 ಹೊತ್ತು ಮನೇಲೇ ಇದ್ದಿದ್ದ ಅರ್ಪಿತನ್ ಜೊತೆ. ಸಾಕು ನಿಲ್ಸೋ. ನನ್ನ ಮೇಲೆ ನಂಬಿಕೆಗಿಂತ ಅರ್ಪಿತನ್ ಮಾತೇ ದೊಡ್ಡದಾಯ್ತಲ್ವಾ ನಿಂಗೆ? ಡ್ಯಾಡ್, ಇಂಥ ವಿಷಯದಲ್ಲಿ ಯಾವ ಹೆಣ್ಣು ಸುಳ್ಳು ಹೇಳಲ್ಲ. ಅರ್ಪಿತಾ ಜಿದ್ದು ಸಾಧಿಸೋದಕ್ಕೆ ಎಂಥ ಕೆಳಮಟ್ಟಕ್ಕೆ ಬೇಕಾದ್ರೂ ಇಳಿತಾಳ್ ಕಣೋ. ಅವಳ ಮಾತು ನಂಬೇಡ. ಅವ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿದ ಮೇಲೆ ಯಾಕಿಲ್ಲೇ ಇರಿಸ್ಕೊಂಡ್ರಿ ಡ್ಯಾಡ್? ಯಾಕೆ ನಮ್ಮನ್ನು ಅವ್ರ ಹತ್ರ ಬಿಟ್ಟು ಬೆಳೆಸಿದ್ರಿ? ಯಾಕೆ ನಾವು ಅವ್ರಿಗೆ ಗೌರವ ಕೊಡೋ ಥರ ನೋಡ್ಕೊಂಡ್ರಿ? ಯಾವ ಹೆಣ್ಣು ಸರಿ ಇಲ್ಲ ಅಂತ ಹೇಳ್ತಿದ್ರು ಆ ಹೆಣ್ಣು ಕೈಯಲ್ಲೇ ನಮಗೆ ತುತ್ತು ತಿನ್ಸಿದ್ರಿ. ನೀವು ವಾದ ಮಾಡ್ತಾ ಮಾಡ್ತಾ ನಿಮ್ಮ ತಪ್ಪು ನೆತ್ ಕಟ್ತಿದ್ದೀರಾ ಹೊರತು ಅವ್ರದ್ದಲ್ಲ. ಅರ್ಪಿತ್ ಆಂಟಿ ಇದನ್ನು ದೊಡ್ಡ ಸುದ್ದಿ ಮಾಡ್ತಾರೆ. ಸುದ್ದಿ ಮಾಡಿದಾಗ ಜನರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಬಿಡಿ, ನನ್ನ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಫೋನ್ ಮಾಡ್ಬೋದಾಗಿತ್ತಲ್ಲ. ಇಲ್ಲ ಸರ್, ಅವ್ರ ನಂಬರ್ ಇರಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಬಂದ್ವಿ. ಈ ಮಗುವಿನ ತಾಯಿ ಅರ್ಪಿತಾ ಅವರ ತಾನೆ? ಹೌದು, ಅದನ್ನೆಲ್ಲ ನೀವೇ ಕೇಳ್ತಾ ಇದ್ದೀರಾ? ಅಲ್ಲ, ಈ ಮಗುವಿನ ತಂದೆ ಯಾರು? ನೀವು ಇದನ್ನೆಲ್ಲ ಯಾಕೆ ವಿಚಾರಿಸ್ತಾ ಇದ್ದೀರಾ? ಕೇಳಿದಕ್ಕಷ್ಟು ಉತ್ತರ ಕೊಡಿ. ತಂದೆ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ಇವ್ರ ಹತ್ರ ಸಮಾಧಾನ ಮಾತಾಡಕ್ಕಾಗಲ್ಲ. ಹೀಗೆ ಕೇಳಿದ್ರೆ ಬಾಯ್ ಬಿಡೋದು. ಹೇಳ್ರಿ. ಅದೇ ಈ ರೀತಿ ಎಲ್ಲ ಮಾತಾಡೋದು ಸರಿ ಇರಲ್ಲ. ನೀವು ಹೊರಟೋಗಿ. ಹೋಗೋದಕ್ಕೆಲ್ಲ ಬಂದಿರೋದು, ಕೇಳಿದ ಉತ್ತರಕ್ಕೆ ಆನ್ಸರ್ ಮಾಡಬೇಕು. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರೋ. ತೋಷಿತಾ, ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ತೀಯಾ? ಹಾ, ಅಮ್ಮನ ಹೆಸರು ಅರ್ಪಿತಾ, ಅಪ್ಪನ ಹೆಸರು ಸೂರ್ಯ. ಅಮ್ಮ, ಒಂದು ನಿಮಿಷ ಅಮ್ಮ, ಏನೋ ಕನ್ಫ್ಯೂಷನ್ ಆಗಿದೆ. ಪುಟ್ಟಿ, ನಿಮ್ಮ ತಂದೆ ಏನು ಕೆಲಸ ಮಾಡೋದು? ಅವ್ರು MLA ಆಗಿದ್ದಾರೆ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನೀವು ಯಾರು ಅಂತ ಗೊತ್ತಾಯ್ತು. ಸೂರ್ಯ ಅವ್ರ ಮಿಸ್ಸಸ್ ಅಲ್ವಾ? ಆಗ್ತೀವ್ರೆ, ನೀವಿಲ್ಲಿ ಬನ್ನಿ ಒಳಗಡೆ.
ಅಳ್ತಿದ್ದಾರೆ? ಏನಕ್ಕೆ ಅಳ್ತಿದ್ದೀರಾ? ಇಲ್ಲ ಪುಟ್ಟ, ನಾನು ಅಳ್ತಾ ಇಲ್ಲ. ಮತ್ ಕಣ್ಣಲ್ಲಿ ನೀರು ಬರ್ತಿದೆ. ಇರಿ, ಕರ್ಚೀಫ್ ತರ್ತೀನಿ. ನಿಮ್ಮಪ್ಪನ ನೀನು ನೋಡಿದ್ಯಾ? ಡೈಲಿ ನೋಡ್ತೀನಿ. ಆದರೆ ಪ್ರತಿದಿನ ಅವ್ರು ನಿನ್ನ ಮಾತಾಡ್ಸ್ಕೊಂಡು ಹೋಗ್ತಕ್ಕೆ ಬರ್ತಾರ? ಅಮ್ಮ, ಅವ್ರು ಯಾಕಮ್ಮ ಬರ್ತಾರೆ? ಪುಟ್ಟ, ಅಪ್ಪನೆಲ್ಲಿ ನೋಡಿದ್ಯಾ? ಏನ್ರಿ ಇದೆಲ್ಲ? ಇವ್ರ ಫೋಟೋ ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಅದು ಅರ್ಪಿತಾನೆ ಹಾಕಿರೋದು, ಮಗು ನೋಡ್ಲಿ ಅಂತ. ಅಂದ್ರೆ ಇವಳು ಅವರಿಬ್ರು ಮಗಳ? ಹೌದು, ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅರ್ಪಿತಾ, ನಿಮಗೇನಾಗಬೇಕು? ನಾವು ದೂರ ಸಂಬಂಧಿಕರು, ಮಗುನ ನಮಗೆ ವಹಿಸಿದ್ದಾರೆ, ನೋಡ್ಕೊಳ್ಳಿ ಅಂತ. ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಅರ್ಪಿತಂಗೆ ಮದ್ವೆನೇ ಆಗಿಲ್ಲ ಅಂಥದ್ರಲ್ಲಿ ಮಗುನ ನಿಮಗೆ ಒಪ್ಸಿದ್ದಾರೆ. ಅದೇಗ್ರಿ ನೋಡ್ಕೊಳಕ್ ಒಪ್ಕೊಂಡ್ರಿ ನೀವು? ಅರ್ಪಿತಾ ಮತ್ತು ಸೂರ್ಯ ಅವರಿಗೆ ಸಂಬಂಧಪಟ್ಟ ವಿಷಯ, ನಾವು ಇದನ್ನೆಲ್ಲ ಕೇಳೋಕ್ಕಾಗೋದಿಲ್ಲ. ಮಗನ ನೋಡ್ಕೊಳಕ್ಕೆ ಅರ್ಪಿತಾ ಅವರು ದುಡ್ಡು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೋಡ್ಕೊತಾ ಇದ್ದೀವಿ. ನೋಡು, ನಿಜ ಹೇಳು, ಯಾರ್ದಿ ಮಗು? ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ ರೀ. ನಿಮ್ಗಳಿಗೆ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಿಜನೇ ಹೇಳ್ತಾ ಇದ್ದೀನಿ ಸರ್. ನಮ್ಗೆ ಗೊತ್ತಿಲ್ಲ, ಅರ್ಪಿತವ್ರಿಗೆ ಫೋನ್ ಮಾಡಿ ಕೇಳಿ ನೀವು. ಅರ್ಪಿತ ಫೋನ್ ಬಿಡು. ಯಾಕೋ ಹೀಗಾಡ್ತಾ ಇದ್ಯಾ ಸರ್? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದು ನನ್ನ ಸಂಸಾರದ ವಿಷಯ. ದಯವಿಟ್ಟು ಏನು ನಡೆದಿದೆ ಅಂತ ಬಿಡಿಸಿ ಹೇಳಿ. ಮೇಡಮ್, ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ಳಿ. ಅವ್ರ ವಿಷಯ ಏನಕ್ಕೆ ಮುಚ್ಚಿಡ್ತೀರಾ? ಇರೋದನ್ನ ಹೇಳ್ಬಿಡ್ರಿ. ಸೂರ್ಯ ಅವರು ಯಾವತ್ತೂ ಇಲ್ಲಿ ಬಂದಿಲ್ಲ. ಅರ್ಪಿತಾ ಅವರು ಸೂರ್ಯ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ರು, ಅದ್ರ ಫಲನೇ ಈ ಮಗು. ನಾವು ಇದೆಲ್ಲ ಬೇಡ ಅಂತ ಹೇಳಿದ್ವಿ, ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿದ್ವಿ, ಆದರೆ ಅವಳು ಕೇಳಲಿಲ್ಲ. ಸೂರ್ಯ ಅವರು ಒಂದಿನಲ್ಲ ಒಂದಿನ ಒಪ್ಕೊಂತಾರೆ, ಅದಕ್ಕೆ ಬೇರೆ ಮದುವೆ ಆಗಲ್ಲ ಅಂದ್ರು. ಅವತ್ತಿಂದ ಇವತ್ತವರೆಗೂ ಕಾಯ್ತಾನೆ ಇದ್ದಾಳೆ. ಅಮ್ಮ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅರ್ಪಿತಾ ಹೇಳ್ಕೊಂಡಿರ್ತಾಳೆ, ಇವಳೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ನಂಬೇಡಮ್ಮ ಇವ್ರನ್ನ, ಪ್ಲೀಸ್ ಮಾ. ಇರೋ ವಿಷಯನೇ ಹೇಳಿದ್ವಿ, ನಂಬೋದು ಬಿಡೋದು ನಿಮ್ಮ ಇಷ್ಟ. ಅಮ್ಮ, ನಾವಿನ್ನು ಓಡಾಡ ನಡಿ. ತೋಷಿತಾ, ನಿಮ್ಮ ಅಪ್ಪನ ಹತ್ರ ನೀನು ಮಾತಾಡಿದ್ಯಾ? ಇಲ್ಲ, ಅವ್ರಿಗೆ ವಿಧಾನಸೌಧದಲ್ಲಿ ತುಂಬಾ ಕೆಲಸ ಇದೆ, ನಾನು ಮಾತಾಡ್ಸಕ್ ಬರೋದೇ ಇಲ್ಲ. ನಿಮ್ಮ ಡ್ಯಾಡಿ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ನನ್ನ ಜೊತೆ? ನಿಮಗವ್ರು ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು. ಬಾ. ಅಮ್ಮ, ಒಂದು ನಿಮಿಷ ಬಾಯ್ಲಿ. ಪುಟ್ಟಿ, ಅಪ್ಪ ಊರಲ್ಲಿಲ್ಲ, ಬಂದ್ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ, ಸರಿನಾ? ಒಳಗೆ ಕರ್ಕೊಂಡು ಹೋಗ್ರಿ. ಅಮ್ಮ, ನೀನ್ ಬಾಮ್ಮ. ಅದೇ ಅಮ್ಮ, ಬಾಮ್ಮ. ಕರ್ಕೊಂಡೋಗಿ ನನ್ನ. ಆರ್ತಿ ಅವರೇ, ಇತ್ತೀಚೆಗೆ ನೀವು ಹೇಗೆ ಓಡಾಡ್ತಿದ್ದೀರಾ? ಕಾರ್ ಬೇರೆ ಕೆಟ್ಟೋಗಿದೆ, ಹೊಸ ಕಾರ್ ಬುಕ್ ಮಾಡ್ಲಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ. ನಾನು ಓಲಾದಲ್ಲೇ ಓಡಾಡ್ತಾ ಇದ್ದೀನಿ, ಅದೆಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸಿಗುತ್ತೆ. ಕಾರ್ ಇಲ್ಲ ಅನ್ನೋದೇ ಮರೆತುಬಿಟ್ಟಿದ್ದೀನಿ ನಾನು. ಹಾಗಾದ್ರೆ ನಿಮ್ಗೊಂದು ಅನುಕೂಲ ಮಾಡ್ಕೊಡ್ತೀನಿ. ಓಲಾ ಮನಿಗೆ 1000 ರೂಪಾಯಿ ರೀಚಾರ್ಜ್ ಮಾಡಿಸ್ತೀನಿ, ಆಗ ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ತಗೊಳ್ಳಿ. ಥ್ಯಾಂಕ್ ಯು. ಇನ್ನೂ ಎಷ್ಟು ಅಂತ ವಾದ ಮಾಡ್ತೀರಾ ನೀವು? ನಿಮ್ಮ ಫೋಟೋನ ತೋರಿಸಿ ಆ ಮಗು ಇವರೇ ನನ್ನ ತಂದೆ ಅಂತ ಹೇಳ್ತು.